ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿರುವ ಸ್ಟಾಂಪ್ ಪೇಪರ್ ಹಗರಣ ಮತ್ತು ಜಲಜೀವನ್ ಮಿಷನ್ ಕಾಮಗಾರಿಯಲ್ಲಿ ನಡೆದಿರುವ ಭ್ರಷ್ಟಾಚಾರವನ್ನ ಸರ್ಕಾರ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮಾಜಿ ಸಚಿವ ಡಿಎನ್ ಜೀವರಾಜ್ ಒತ್ತಾಯಿಸಿದ್ದಾರೆ. ಮೋದಿಯವರ ಕನಸಿನ ಯೋಜನೆ ಜಲಜೀವನ್ ಮಿಷನ್. ಜಲಜೀವನ್ ಮಿಷನ್ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಜಲಜೀವನ್ ಕಮಿಷನ್ ಆಗಿದೆ. ಇದು ರಾಜ್ಯದಲ್ಲೇ ಇದೆಯಾ ಅನ್ನೋ ಅನುಮಾನವೂ ನನಗೆ ವ್ಯಕ್ತ ಆಗಿದೆ. ಕೇಂದ್ರದ ಸಚಿವರು ಸಂಸತ್ತಿನಲ್ಲಿ ಉತ್ತರ ಕೊಡಬೇಕಂದ್ರೆ ಹೇಳಿದ್ದಾರೆ, ಕರ್ನಾಟಕದಲ್ಲಿ ಜಲಜೀವನ್ ಮಿಷನ್ನಿನ ಯುಸಿಯೂ ಬರಲಿಲ್ಲ, ಅದರ ಸದುಪಯೋಗ ಆಗಿಲ್ಲ ಅಂತ ಕೇಂದ್ರ ಸಚಿವರು ಸಂಸತ್ತಲ್ಲಿ ಹೇಳಿದರು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಂತೂ 100% ಜಲಜೀವನ್ ಕಮಿಷನ್. ಈ ಜಲಜೀವನ್ ಮಿಷನ್ನಿನ ಇದರಲ್ಲಿ 2-3 ಪಾರ್ಟ್ ಇದೆ. ಒಂದು, ಕರೀಂಲಾಲ್ ತೆಹಲ್ಗಿ ಅವರು ಈ ಸ್ಟ್ಯಾಂಪ್ ಪೇಪರ್ನ ನೋಟಿನ ತರ ಇರ್ತಿತ್ತು. ನೀವು ಹಳೆ ಸ್ಟ್ಯಾಂಪ್ ಪೇಪರ್ ನೋಡುವವರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಅದರಲ್ಲಿ 1000, 2000, 20,000 ಈ ಥರದ ಅಂಕಿಅಂಶಗಳು ಇರ್ತಿತ್ತು, ಡಿನಾಮಿನೇಷನ್ ಇರ್ತಿತ್ತು. ಅದನ್ನ ಫ್ರಾಡ್ ಮಾಡೋದು ಸುಲಭ ಅನ್ನೋ ಕಾರಣಕ್ಕಾಗಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಿಶಾ ಸಭೆಯಲ್ಲಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಜಲಜೀವನ್ ಮಿಷನ್ನಲ್ಲಿ ನಡೆದಿರುವ ಭ್ರಷ್ಟಾಚಾರ ಕುರಿತು ತನಿಖೆಗೆ ಒತ್ತಾಯಿಸಿದ್ದಾರೆ. ಆಡಳಿತ ಪಕ್ಷದ ಮುಖಂಡರಾದ ಡಾಕ್ಟರ್ ಅಂಶುಮನ್, ಎಚ್ಎಂ ಸತೀಶ್ ಅವರು ಜೆಜೆಎಂನಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಹೇಳಿಕೆ ನೀಡಿದ್ದಾರೆ ಎಂದರು. ಈ ಸ್ಟಾಂಪಿಂಗ್ ಅಲ್ಲಿ ಏನಿರುತ್ತೆ, ಮೇಲ್ಗಡೆ ನೀವು ತೆಗೆದಾಗ ಒಂದು ನಂಬರ್ ಜನರೇಟ್ ಆಗುತ್ತೆ, ಒಂದು ಪೇಪರ್ಗೆ ಒಂದೇ ನಂಬರ್ ಜನರೇಟ್ ಆಗುತ್ತೆ ಮತ್ತು ಅದಕ್ಕೊಂದು ಟೈಮಿಂಗ್ಸ್ ಜನರೇಟ್ ಆಗುತ್ತೆ. ಯಾರ್ಯಾರು ಇದ್ದಾರೆ ಅನ್ನೋದು, ಯಾರು ತಗೊಂಡಿದ್ದಾರೆ ಅಗ್ರಿಮೆಂಟ್ ಏನು ಇದಿರುತ್ತೆ. ಮತ್ತು ಇಲ್ಲೊಂದು QR ಕೋಡ್ ಹಾಕಿರ್ತಾರೆ. ಈ QR ಕೋಡ್ನ ಈ ಸ್ಟ್ಯಾಂಪ್ ಅನ್ನುವಂಥ ಸರ್ಕಾರಿ ಆ್ಯಪ್ ಇದೆ. ನಿಮ್ಮ ಮೊಬೈಲ್, ನಮ್ಮ ಮೊಬೈಲ್, ಎಲ್ಲ ಮೊಬೈಲಲ್ಲೂ ಡೌನ್ಲೋಡ್ ಮಾಡಿ ಇದನ್ನು ಸ್ಕ್ಯಾನ್ ಮಾಡಿದ್ರೆ ಇದಿಷ್ಟು ಪ್ರಿಂಟ್ ಬರಬೇಕು. ಅದನ್ನು ಒರಿಜಿನಲ್ ಅಂತ ಕರೀತಾರೆ. ಇಲ್ಲೇನಾಗಿದೆ ಅಂತ ಹೇಳಿದ್ರೆ, ಇದು ಜಲಜೀವನ್ ಮಿಷನ್ನಿಗೆ ಅಗ್ರಿಮೆಂಟ್ ಮಾಡ್ಕೊಂಡಿರುವಂತ ಪೇಪರ್ಗಳು. ನಾನು ಈ ಪೇಪರ್ಗಳನ್ನ ಮತ್ತು ಇದರ ಎಸ್ಟಿಮೇಟ್ನ ಕೇಳಿದೆ ಕೋಪಾದಲ್ಲಿ. 2,06,000 ರೂಪಾಯಿ ಕಟ್ಟಬೇಕು ಅಂತ ಹೇಳಿದ್ರು. ಯಾವುದಕ್ಕೆ? RTIಗೆ 2,06,000 ನಮ್ಮ ಸ್ನೇಹಿತನ ಹೆಸರಿನಲ್ಲಿ ಕೇಳಿದ್ದೆ. ಅದನ್ನಷ್ಟು ತಗೊಳಕ್ಕೆ ದುಡ್ಡು ಕಷ್ಟ ಅಂತ ಹೇಳಿ ನಾವು 30 ಪೇಪರ್ಗಳನ್ನ ತಗೊಂಡ್ವಿ. ಇಲ್ಲೊಂದು ನಂಬರ್ ಓದ್ತೇನೆ ನಾನು ಸುಮ್ಮನೆ ನಿಮ್ಮ ಮಾಹಿತಿಗೆ. INKA 76845420815984W ಈ ನಂಬರಿಗೆ ಇಲ್ಲೊಂದು ಅಗ್ರಿಮೆಂಟ್ ಆಗುತ್ತೆ. ಇದು ಹಿರೇಬೀಸು ಗ್ರಾಮದ ಅಗ್ರಿಮೆಂಟ್ ಆಗಿದೆ ನೋಡಿ. ಸೇಮ್ ನಂಬರ್, ಸೇಮ್ ಟೈಮಿಂಗ್ಸ್. ಇದು ಕೋಣಕೆರೆ ವಿಲೇಜಿಗೆ ಅಗ್ರಿಮೆಂಟ್ ಆಗುತ್ತೆ. ಯಾವುದು? ಕೋಣಕೆರೆ. ಇದ್ರ ನೆಕ್ಸ್ಟ್ ಸೇಮ್ ನಂಬರಿಗೆ ಬಾಳೆ ವಿಲೇಜಿಗೆ ಅಗ್ರಿಮೆಂಟ್ ಆಗುತ್ತೆ. ಸೇಮ್ ಟೈಮಿಂಗ್ಸ್. ಈ ಸೇಮ್ ನಂಬರ್ ಸೇಮ್ ಟೈಮಿಂಗ್ಸ್ಗೆ 9 ಅಗ್ರಿಮೆಂಟ್ ಇದೆ. ಇದರ ನಂಬರ್ INKA 7109097529704704W. ಇದು 2:23 ನವೆಂಬರ್ 19ಕ್ಕೆ ಜನರೇಟ್ ಆಗಿದೆ, 2024ಕ್ಕೆ. ಇದರಲ್ಲಿ ಅದು NR ಹೆಚ್ಚಿದೆ, ಇದು ಕೊಪ್ಪಳ. ಇದರಲ್ಲಿ 11 ಅಗ್ರಿಮೆಂಟ್ ಒಂದೇ ನಂಬರಿನ ಒಂದೇ ಟೈಮಿಂಗ್ಸಿನ ಪೇಪರಿಗೆ 11 ಇದೆ. 11 ಒಂದೇ ಪೇಪರ್ ಸೇಮ್. ಈ QR ಕೋಡ್ನ ಇದು ಚೆಕ್ ಮಾಡಿದ್ದು ತೆಗೆದಿದ್ದಷ್ಟೇ. ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ, ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕಲ್ಮರಡಪ್ಪ, ಜಿಲ್ಲಾ ವಕ್ತಾರ ಹಿರೇಮಗಳೂರು ಪುಟ್ಟಸ್ವಾಮಿ, ಮಾಧ್ಯಮ ಪ್ರಮುಖ್ ಕೋಟೆ ದಿನೇಶ್, ನಗರ ಮಂಡಲ ಅಧ್ಯಕ್ಷ ಪುಷ್ಪರಾಜ್, ಪ್ರಕೋಷ್ಠ ಮುಖಂಡ ಚಮೀನ್ ಉಪಸ್ಥಿತರಿದ್ದರು.